ಈ ಮಾರ್ಕೆಟ್ನ ಮಧ್ಯದಿಂದ ರೈಲು ಹಾದು ಹೋಗ್ತದೆ. ಈ ದೃಶ್ಯ ವಿಯೆಟ್ನಾಂನದ್ದಲ್ಲ, ಇದು ಥಾಯ್ಲೆಂಡ್ನ ಮೆಕ್ಲಾಂಗ್ ರೈಲ್ವೆ ಮಾರ್ಕೆಟ್. ಮೊದಲ ಬಾರಿ ನೋಡಿದರೆ ಅನಿಸುತ್ತೆ ಜನ ಎಲ್ಲ ಟೆನ್ಷನಿಂದ ಅಲ್ಲಿ ಓಡ್ತಿದ್ದಾರೇನೋ ಅಂತ. ಬಟ್ ಇಲ್ಲಿ ಜನ ಎಷ್ಟೊಂದು ಟ್ರೈನ್ಡ್ ಆಗಿದ್ದಾರೆ ಅಂತ ಹೇಳಿದರೆ, ಹಾರ್ನ್ ಕೇಳಿದ ತಕ್ಷಣ ಇಡೀ ಮಾರ್ಕೆಟ್ ಶಾಂತವಾಗಿ ಬದಿಗೆ ಸರಿತದೆ. ತರಕಾರಿ ಮಾರೋರು, ಹಣ್ಣು ಹಂಪಲು ಮಾರೋರು, ಸೀ ಫುಡ್ ಮಾರೋರು ಎಲ್ಲರೂ ತಮ್ಮ ತಮ್ಮ ಸ್ಟಾಲ್ಗಳನ್ನು ಒಂದೇ ಸೆಕೆಂಡ್ನಲ್ಲಿ ಮಡಚಿ ಲೈನ್ನಲ್ಲಿ ನಿಲ್ತಾರೆ. ಅದರ ನಂತರ ನಿಧಾನವಾಗಿ ರೈಲ್ ನಿಮ್ಮ ಕಣ್ಣೆದ್ರೆ ಹಾದು ಹೋಗ್ತದೆ. ಅದು ಎಷ್ಟು ಹತ್ತಿರದಲ್ಲಿ ಹಾದು ಹೋಗ್ತದೆ ಅಂತ ಹೇಳಿದರೆ ಕೈ ಚಾಚಿದ್ರೆ ನೀವು ಅದನ್ನು ಮುಟ್ಬೋದು. ಬಟ್ ಟ್ರೈ ಮಾಡಬೇಡಿಯಾ. ಜನ ವಿಡಿಯೋ ಮಾಡ್ತಾ ಇರ್ತಾರೆ, ಫೋಟೋ ಕ್ಲಿಕ್ ಮಾಡ್ತಿರ್ತಾರೆ. ಆದರೆ ಲೋಕಲ್ಸ್ಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ. ಮತ್ತು ರೈಲು ಹೋದ ತಕ್ಷಣ 1 ಸೆಕೆಂಡ್ ಕೂಡ ವ್ಯರ್ಥ ಮಾಡದೆ ಸ್ಟಾಲ್ಗಳು ಮತ್ತೆ ತೆರೆದುಕೊಳ್ತವೆ. ಫ್ರೆಶ್ ಫ್ರೂಟ್ಸ್ ಮತ್ತು ತರಕಾರಿಗಳು ಮತ್ತೆ ಡಿಸ್ಪ್ಲೇಗೆ ಬಂದುಬಿಡ್ತವೆ. ಏನೂ ಆಗೇ ಇಲ್ಲ ಅನ್ನೋ ಥರ ಮಾರ್ಕೆಟ್ ಮತ್ತೆ ಶುರು. ನಿಜವಾಗ್ಲೂ ಈ ಪ್ರಪಂಚದ ಅತ್ಯಂತ ವಿಶಿಷ್ಟವಾದ ಮಾರ್ಕೆಟ್ ಅನುಭವ ಇದೆ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮತ್ತು ವಿಶಿಷ್ಟ ಥೈಲ್ಯಾಂಡ್ ಅನುಭವಗಳಿಗಾಗಿ ವಿಸಿಟ್ ಮಾಡಿ ನನ್ನ ಚಾನಲ್.